ಹಲೋ ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SDK ಮ್ಯಾಥ್ಸ್ ಅಂಡ್ ರೀಸನಿಂಗ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಸ್ಕ್ವೇರ್ ಆಫ್ ಎ ನಂಬರ್ ಮೇಲೆ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಸ್ಕ್ವೇರ್ ಆಫ್ ಎ ನಂಬರ್ ಅಂದ್ರೆ ಏನು, ಆಮೇಲೆ 1 ರಿಂದ 30ರವರೆಗಿನ ವರ್ಗ ಸಂಖ್ಯೆಗಳನ್ನ ನೋಡಿದ್ವಿ. ಮತ್ತೆ ಆ ವರ್ಗ ಸಂಖ್ಯೆಗಳ ಆಧಾರಿತ ಕ್ವಶನ್ಸ್ ಯಾವ ತರ ಬರ್ತದೆ ರೀಸನಿಂಗ್ ಅಲ್ಲಿ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಒಳಗಡೆ ನಾವೇನ್ ಮಾಡೋದು, ಕ್ಯೂಬ್ ಆಫ್ ಎ ನಂಬರ್ ಅಂದ್ರೆ ಘನ ಸಂಖ್ಯೆಗಳನ್ನ ಬಗ್ಗೆ ತಿಳ್ಕೊಳ್ಳೋಣ. ಹೌದಾ? ಕ್ಯೂಬ್ ಆಫ್ ನಂಬರ್ಸ್ ಏನ್ರಿ ಕ್ಯೂಬ್ ಆಫ್ ಎ ನಂಬರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಂಬರ್ 3 ಅನ್ನೋದನ್ನ ತಗೊಂಡ್ರಿ ಅಂತ ತಿಳ್ಕೊರಿ. ಕ್ಯೂಬ್ ಆಫ್ ಎ ನಂಬರ್ ಅನ್ನ ಯಾವ ತರ ಬರೀತಾರೆ ಅಂದ್ರೆ 3 to the power of 3 ಅಂದ್ರೆ ಘಾತ 3 ಅಂತ ಬರೀತಾರೆ. ಹೌದಾ? ನಾವು ಸ್ಕ್ವೇರ್ ಅಲ್ಲಿ ಏನ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಆಫ್ 5 ಬರೋದಂದ್ರೆ 5 to the power of 2 ಅಂತ ಬರ್ದ್ವಿ. ಅಲ್ಲೇ ಏನ್ ಬರ್ದ್ವಿ, ಪವರ್ ನ ನಾವು 2 ಅಂತ ಬರೀತಿದ್ವಿ. ಬಟ್ ಇಲ್ಲಿ ಕ್ಯೂಬ್ ಆಫ್ ಎ ನಂಬರ್ ಒಳಗಡೆ ಘಾತ ಏನ್ ಬರೀತಾರ, 3 ಅಂತ ಬರೀತಾರೆ. ಹೌದಾ? ಸೊ 3 ಕ್ಯೂಬ್ ಅಂತ ಅಂದ್ರ ಏನಂದ್ರ 3 3 ಸಲ ಗುಣಿಸೋದು. ಹೌದಾ? ಇಲ್ಲಿ 3 ಐತಲ್ಲ, ಸೊ 3 3 ಟೈಮ್ಸ್ ಗುಣಿಸೋದು. ಹೌದಾ? ಸೊ ಅಂದ್ರ 3 3 9, 3 3 9, 9 3 27. ಹೌದಾ? ಸೊ 27 is the ಕ್ಯೂಬ್ ಆಫ್ 3. ಅದೇ ತರ ಫಾರ್ ಎಕ್ಸಾಂಪಲ್ ಕ್ಯೂಬ್ ಆಫ್ 5 ನ ನೋಡೋಣ. 5 ಕ್ಯೂಬ್ ಅಂದ್ರೆ 5 to the power of 3 ಅಂದ್ರೆ 5ರ ಘಾತ 3 ಅಂತ ಕರಿತೀವಿ. ಅಂದ್ರೆ 5ನ್ನ 3 ಸಲ ಗುಣಿಸ್ಬೇಕು. 5ರೊಂದಿಗೆ 3 ಸಲ ಗುಣಿಸ್ಬೇಕು. 5 into 5 into 5, 5 ಐದ್ಲೆ 25, 25 ಐದ್ಲೆ 125. ಸೊ 125 is the ಕ್ಯೂಬ್ ಆಫ್ 5. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಕ್ಯೂಬ್ ಆಫ್ 7 ನೋಡೋಣ. ಕ್ಯೂಬ್ ಆಫ್ 7 ಅಂದ್ರೆ ಏನ್ರಿ, 7 to the power of 3. ಹೌದಾ? 7ರ ಘಾತ 3 ಅಂತ ಬರೀತೀವಿ. ಹೌದಾ? 7ನ್ನ 3 ಸಲ ಗುಣಿಸೋದು. 7 7 49, 49 ಎಷ್ಟು ಬರುತ್ತೆ ನೋಡ್ರಿ, 49ನ್ನ 7ರಿಂದ ಗುಣಿಸ್ರಿ. 7 9 63, 6 ಕೈಲ 3, 7 4 28 ಪ್ಲಸ್ 6, 7 4 28 ಪ್ಲಸ್ 6 ಏನಾಗ್ತೈತ್ರಿ, 34. 3 4 3 is the ಕ್ಯೂಬ್ ಆಫ್ 7. ಹೌದಾ? ಈ ತರ ನಾವು ಕ್ಯೂಬ್ ಆಫ್ ಎ ನಂಬರ್ ನ ಬರಿತೀವಿ. ಹೌದಾ? ಸ್ಕ್ವೇರ್ ಆಫ್ ಎ ನಂಬರ್ ದಲ್ಲಿ ಪವರ್ 2 ಇರುತ್ತೆ, ಕ್ಯೂಬ್ ಆಫ್ ಎ ನಂಬರ್ ದಲ್ಲಿ ಪವರ್ 3 ಇರುತ್ತೆ. ಸೊ ಇಷ್ಟ ಕ್ಯೂಬ್ ಆಫ್ ಎ ನಂಬರ್ಗೂ ಸ್ಕ್ವೇರ್ ಆಫ್ ಎ ನಂಬರ್ಗೂ ಡಿಫರೆನ್ಸ್. ಸೊ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಏನ್ ನೋಡಿದ್ವಿ, ಸ್ಕ್ವೇರ್ ಆಫ್ ಎ ನಂಬರ್ ಅಬೌಟ್ 1 to 30 ವರೆಗೂ ಸ್ಕ್ವೇರ್ ಆಫ್ ಎ ನಂಬರ್ ನ ಬಗ್ಗೆ ನಾವು ನೋಡಿದ್ವಿ. ಹೌದಾ? ಇಲ್ಲಿ ನಾವು ಈ ಕ್ಲಾಸ್ ಒಳಗಡೆ ಅಟ್ಲೀಸ್ಟ್ ನಾವು 1 ರಿಂದ 15ರವರೆಗಿನ ಕ್ಯೂಬ್ ಆಫ್ ಎ ನಂಬರ್ ಬಗ್ಗೆ ನಮ್ಗೆ ಐಡಿಯಾ ಇರ್ಬೇಕು. ಸೊ ದಟ್ ಕ್ವಶನ್ ಆಲ್ಮೋಸ್ಟ್ 1 ರಿಂದ 15ರವರೆಗಿನ ಸಂಖ್ಯೆಗಳ ಕ್ಯೂಬ್ ಮೇಲೆ ಕ್ವಶನ್ ಫಾರ್ಮೇಶನ್ ಆಗಿರ್ತದೆ. ಸೊ ನಾವ್ ಈ ಕ್ಲಾಸ್ ಒಳಗಡೆ ಏನ್ ನೋಡೋಣ, 1 to 15 ಕ್ಯೂಬ್ಸ್ ನಾವು ನೋಡೋಣ. ಹೌದಾ? 1ರ ಘನ ಅಂದ್ರೆ ಕ್ಯೂಬ್ ಆಫ್ 1. ಫಸ್ಟ್ ಕ್ಯೂಬ್ ಆಫ್ 1 ಅಂದ್ರೆ ಏನ್ರಿ, 1 into 1 into 1, 1 into 1 into 1 ದಟ್ ಈಸ್ 1. ಹೌದಾ? 1ನ್ನ 3 ಸಲ ಗುಣಿಸ್ಬೇಕು. ಹೌದಾ? ಏನ್ ಬರುತ್ತೆ ನಮಗ, 1 ಬರುತ್ತೆ. ಹೌದಾ? ಕ್ಯೂಬ್ ಆಫ್ 1 is 1. ನೆಕ್ಸ್ಟ್ ಕ್ಯೂಬ್ ಆಫ್ 2, 2ರ ಘಾತ 3 ಅಂದ್ರೆ ಏನ್ರಿ, 2 into 2 into 2. ಹೌದಾ? 2 2 4, 4 2 8. ಹೌದಾ? ಕ್ಯೂಬ್ ಆಫ್ 2 is 8. ನೆಕ್ಸ್ಟ್ ಕ್ಯೂಬ್ ಆಫ್ 3, ಕ್ಯೂಬ್ ಆಫ್ 3 ಅಂದ್ರ 3ರ ಘನ, 3ರ ಘನ. ಸೊ ಅದನ್ನ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ರಿ, 3 into 3 into 3 ದಟ್ ಈಸ್ 3 3 9, 9 3 27. ಸೊ ಕ್ಯೂಬ್ ಆಫ್ 3 is 27. ನೆಕ್ಸ್ಟ್ ಕ್ಯೂಬ್ ಆಫ್ 4, ಕ್ಯೂಬ್ ಆಫ್ 4 ನ ಯಾವ ತರ ಮಾಡೋದು, ಸೊ ಇದು ಅದೇ ತರ 4 into 4 into 4. ಹೌದಾ? 4 4 16, 16 4 64. ಸೊ ಕ್ಯೂಬ್ ಆಫ್ 4 is 64. ನೋಡ್ರಿ, 64 ಅನ್ನೋದು 4ರ ಘನ. ಇದು ಯಾವ ಸಂಖ್ಯೆ ವರ್ಗ, 8ರ ವರ್ಗ ಅದು. ಸೊ 64 is the ಸ್ಕ್ವೇರ್ ಆಫ್ 8. ಹೌದಾ? 8ರ ವರ್ಗ, 8 8 64. ಹೌದ್ರಿ? ಇದು 4ರ ಘನನೂ ಆಗೈತಿ. ಹೌದಾ? 4 into 4 into 4, 4 4 16, 16 4 64. ಸೊ 64 is the ಸ್ಕ್ವೇರ್ ಆಫ್ 8
as well as the cube of 4. ಈ ಒಂದು ಸಂಖ್ಯೆಯನ್ನ 64 ಅಂತ ಬಂದಾಗ ನಾವು ಸ್ಕ್ವೇರ್ ಆಫ್ 8 ಅನ್ನ ಲಾಜಿಕ್ ಫೈಂಡ್ ಮಾಡೋದು ಗೊತ್ತಿರಬೇಕು, ಕ್ಯೂಬ್ ಆಫ್ 4 ಅನ್ನೋ ಲಾಜಿಕ್ ಫೈಂಡ್ ಮಾಡೋದು ಗೊತ್ತಿರಬೇಕು. ಹೌದಾ? ಸೊ ನೆಕ್ಸ್ಟ್ 5 ಕ್ಯೂಬ್. 5 ಕ್ಯೂಬ್ ಅಂದ್ರೆ ಏನ್ರಿ? 5 ಇಂಟು 5 ಇಂಟು 5, 5 ಇಂಟು 5 ಇಂಟು 5, 3 ಸಲ ಗುಣಿಸ್ಬೇಕು. 5 5 25, 25 125. ಸೊ ಕ್ಯೂಬ್ ಆಫ್ 5 ಇಸ್ 125. ನೆಕ್ಸ್ಟ್ ಕ್ಯೂಬ್ ಆಫ್ 6. 6 ಕ್ಯೂಬ್ ಅಂದ್ರೆ ಏನ್ರಿ? 6 ಇಂಟು 6 ಇಂಟು 6, 6 ಆರ್ಲೆ 36, 36ನ ಮತ್ತೆ 6 ಇಂದ ಗುಣಿಸ್ಬೇಕು. 6 ಆರ್ಲೆ 36, 3 ಕೈಲ 6, 6 3 18, 3 21, 216. 6 3 18, 3 21. ಹೌದಾ? 216 ಇಸ್ ದಿ ಕ್ಯೂಬ್ ಆಫ್ 6. ನೆಕ್ಸ್ಟ್ ಕ್ಯೂಬ್ ಆಫ್ 7 ಬರೋಣ. ಕ್ಯೂಬ್ ಆಫ್ 7. ಕ್ಯೂಬ್ ಆಫ್ 7 ಅಂದ್ರೆ ಏನ್ರಿ? 7 ಇಂಟು 7 ಇಂಟು 7. ಹೌದಾ? 7ಅನ್ನ 3 ಸಲ 7ರೊಂದಿಗೆ ಗುಣಿಸ್ಬೇಕು. ಹೌದಾ? 7 ಇಂಟು 7 ಇಸ್ 49, 49 ಇಂಟು 7, 49 ಇಂಟು 7, 7 9 63, 6 ಕೈಲ 3, 7 4 28, 28 6 34, 343. ಹೌದಾ? 343 ಇಸ್ ದಿ ಕ್ಯೂಬ್ ಆಫ್ 7. ಕ್ಯೂಬ್ ಆಫ್ 7. ನೆಕ್ಸ್ಟ್ ಕ್ಯೂಬ್ ಆಫ್ 8. ಕ್ಯೂಬ್ ಆಫ್ 8. 8 ಇಂಟು 8 ಇಂಟು 8 ಅಂದ್ರೆ 8 ಎಂಟ್ಲೆ 64, 64 ಎಂಟ್ಲೆ. ಸೊ 64 ಇಂಟು 8 ಮಾಡ್ರಿ. 8 4 32, 3 ಕೈಲ 2, 8 5 8 6 48, 3 51. ಸೊ 512 ಇಸ್ ದಿ ಕ್ಯೂಬ್ ಆಫ್ 8. 512 8ರ ಘನ. ಹೌದಾ? ಸೊ ನೆಕ್ಸ್ಟ್ ಕ್ಯೂಬ್ ಆಫ್ 9. ಕ್ಯೂಬ್ ಆಫ್ 9 ಬರೀರಿ. 9 9 9 ಇಂಟು 9 ಇಂಟು 9 ಕ್ಯೂಬ್ ಆಫ್ 9 ಅಂದ್ರೆ ಕ್ಯೂಬ್ ಆಫ್ 9 ಅಂದ್ರೆ 9 ಇಂಟು 9 ಇಂಟು 9. 9 9 81. ಅದನ್ನ ಏನ್ ಮಾಡ್ಬೇಕು? ಮತ್ತೆ 9ರಿಂದ ಗುಣಿಸ್ಬೇಕು. 9 1 9, 8 9 72. ಹೌದಾ? 9 8 72, 729. ಹೌದಾ? ಸೊ 729 is the cube of 9. ಸೊ ಕ್ಯೂಬ್ ಆಫ್ 10 is 1000. ಹೌದಾ? 10 10 100, 100 1000. ಸೊ ನಾವು ಇಲ್ಲೇನ್ ಮಾಡಿದ್ವಿ? 1ರಿಂದ 10ರವರೆಗಿನ ಕ್ಯೂಬ್ ನ ಬರೀದ್ವಿ. ನೆಕ್ಸ್ಟ್ 11ಕ್ಕೆ ಬರೆಯೋಣ. ಸೊ ಕ್ಯೂಬ್ ಆಫ್ 11. ಕ್ಯೂಬ್ ಆಫ್ 11 ಅಂದ್ರೆ ಏನ್ರಿ? 11 ಕ್ಯೂಬ್ is written as 11 into 11 into 11. ಹೌದಾ? ಸೊ 11 11 121 ಇಂಟು 11. ಹೌದಾ? ಇದನ್ನ ಯಾವ ತರ ಗುಣಕ? 1 1 1, 1 2 2, 1 1 1. ಹೌದಾ? ಸೊ 1 1 1, 2 1. ಸೊ 1 3 3 1. ಹೌದಾ? 1 3 3 1. ಸೊ ನೆಕ್ಸ್ಟ್ ಕ್ಯೂಬ್ ಆಫ್ 12 ನೋಡೋಣ. ಕ್ಯೂಬ್ ಆಫ್ 12. 12ರ ಘನ. 12ರ ಘನ ಯಾವ ತರ ಬರೆಯೋದ್ರಿ? ಕ್ಯೂಬ್ ಆಫ್ 12 is written as 12 into 12 into 12. ಹೌದಾ? 12 12 144. ನಮ್ಗೆ ಸ್ಕ್ವೇರ್ ಆಫ್ ನಂಬರ್ ಗೊತ್ತೈತಿ. ಸೊ ನೆಕ್ಸ್ಟ್ 2 4 8, 2 4 8, 2 1 2, 1 4 4, 1 4 4, 1 1 1. ಸೊ 8 12, 1 ಕೈಲ 2. ನೆಕ್ಸ್ಟ್ 4 plus 2 is 6, 6 plus 1 is 7, 1728. 1728 is the cube of 12. ನೆಕ್ಸ್ಟ್ ಕ್ಯೂಬ್ ಆಫ್ 13 ಬರೆಯೋಣ್ರಿ. 13ರ ಘನ, 13ರ ಘನ. ಸೊ ದಟ್ ಈಸ್ 13 into 13 into 13. ಹೌದಾ? 13 13 169. ನಾ ಸ್ಕ್ವೇರ್ ಆಫ್ ನಂಬರ್ನೇ ಗುರ್ತೈತಿ. 13 13 ಜೊತೆ ಗುರ್ತಿರ 169 ಬರ್ತದೆ. ನೆಕ್ಸ್ಟ್ 13 3 9 27, 6 3 18, 2 22 ಕೆಲ 0, 3 1 3 2, 3 1 3 2 5. ಹೌದಾ? ಸೊ 3 9 27, 2 ಕೈಲ 7, 6 3 18, 2 22, 2 ಕೈಲ 0, 3 1 3 2 5. ನೆಕ್ಸ್ಟ್ ಒಂದ್ ಸ್ಥಾನ ನೋಡಕ್ 1 9 9, 1 6 6, 1 1 1, 7 9 11, 1 ಕೈಲ 1, 1 plus 1 is 2. So 2197 is the cube of 13. So next cube of 14 calculate ಮಾಡೋಣ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಅವಶ್ಯನ ಆದರೆ ಎಸ್, ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಮಗ ಸ್ಪೀಡ್ನು ಜಾಸ್ತಿ ಆಗ್ತದೆ, ಆಮೇಲೆ ರೂಢಿ ಆಗ್ತದೆ. ಹೌದಾ? ಸೊ
14 ಇಂಟು 14 ಹೌದಾ? 14 196. ಸೊ ಅದನ್ನ ಏನ್ ಮಾಡ್ಬೇಕು ನಾವು ಮತ್ತೆ 14 ಜೊತೆ ಗುಣಿಸ್ಬೇಕು. 6 4 4 24, 4 9 36, 2 38. ನೆಕ್ಸ್ಟ್ 4 1 4 3 7. ನೆಕ್ಸ್ಟ್ 1 6 6, 1 9 9, 1 1 1. ಸೊ 4 8 6 14, 9 1 10 17 17. 2744 ಏನ್ರಿ? 2744 is the square of 14. next sorry, cube of 14. next cube of 15 ಬರೆಯೋಣ. cube of 15. cube of 15 ಹೆಂಗ್ರಿ? 15 into 15 ಹೌದಾ? ಸೊ ದಟ್ ಈಸ್ 15 into 15 ಎಷ್ಟು? 225 ಹೌದಾ? ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು ನಾವು ಮತ್ತೆ 15 ಇಂದ ಗುಣಿಸ್ಬೇಕು. 225 15 ಇಂದ ಗುಣಿಸ್ಬೇಕು. 5 5 25, 2 ಕೈಲ 5, 5 2 10 2 12, 1 ಕೈಲ 2, 5 2 10 10 1 11 ಹೌದಾ? ನೆಕ್ಸ್ಟ್ ಒಂದು ಸ್ಥಾನ ಬಿಡ್ಬೇಕು. 1 5 5, 1 2 2, 1 2 2. ಸೊ ನೆಕ್ಸ್ಟ್ 5 7 3 3 ಹೌದಾ? 3375 ಏನ್ರಿ ಇದು? ಕ್ಯೂಬ್ ಆಫ್ 15. ಸೊ ನಾವೇನ್ ಮಾಡಿವ್ರಿ? ಅಬೌಟ್ 1 ರಿಂದ 15 ಒಳಗ ಕ್ಯೂಬ್ ಆಫ್ 15 ನ ಬರದಿ. ಸೊ ಈ ಕ್ಯೂಬ್ಸ್ ಮೇಲೆ ಅತಿ ಹೆಚ್ಚು ಕ್ವಶನ್ಸ್ ಫಾರ್ಮ್ ಆಗ್ತಾವ. ಆಲ್ಮೋಸ್ಟ್ 1 ರಿಂದ 15 ರವರೆಗಿನ ಕ್ವಶನ್ಸ್ ಜಾಸ್ತಿ SSC ಒಳಗ, ಆಮೇಲೆ ರೈಲ್ವೆ ಮತ್ತು ಬ್ಯಾಂಕಿಂಗ್ ಒಳಗಡೆ ಫಾರ್ಮ್ ಆಗ್ತತಿ. ಸೊ ನಾವಿಲ್ಲಿ ಯಾವ್ದೋ ಒಂದು ಸಂಖ್ಯೆಯನ್ನ ನೋಡಿದಾಗ ನಮ್ಗೆ ಇದು ಕ್ಯೂಬ್ ಆಫ್ ಎ ನಂಬರ್ ಅನ್ನೋದು ನಾವು ಐಡೆಂಟಿಫೈ ಮಾಡಕ ಬರ್ಬೇಕು. ಫಾರ್ ಎಕ್ಸಾಂಪಲ್ ನಾವು 343 ಅನ್ನುವಂತ ಸಂಖ್ಯೆನ ನೋಡಿಲ್ಲ ಅಂತ ತಿಳ್ಕೊರಿ. ಸೊ ನಮಗೆ ಇಮಿಡಿಯೇಟ್ಲಿ ಇದು 7 ಕ್ಯೂಬ್ ಅದ ಅನ್ನೋದು ನಮಗೆ ರೆಕಗ್ನೈಸ್ ಮಾಡಕ್ ಬರ್ಬೇಕು. ಫಾರ್ ಎಕ್ಸಾಂಪಲ್ ನಾವು 1331 ಅನ್ನು ನೋಡಿದ್ವಿ ಅಂತ ತಿಳ್ಕೊರಿ. 1331 ನೋಡಿದಾಗ ನಮಗೆ ಇಮಿಡಿಯೇಟ್ಲಿ ಇದು 11 ಗೆ ರಿಲೇಟೆಡ್ ಆದ ಸಂಖ್ಯೆ. ಇದು 11ರ ಘನ ಅನ್ನೋದು ನಮಗೆ ಇಮ್ಯಾಜಿನೇಷನ್ಗೆ ಬರಬೇಕು. ಸೊ ಈ ಘನಗಳ ಆಧಾರ ಮೇಲೂ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಕ್ವಶನ್ಸ್ ಫಾರ್ಮೇಶನ್ ಆಗ್ತವೆ. ಸೊ ನಮಗ ಈ ಆಧಾರದ ಮೇಲೆ ಫಾರ್ಮೇಶನ್ ಆದ ಕ್ವಶನ್ಸ್ ಅನ್ನ ಈ ಸಂಖ್ಯೆಯನ್ನ ನೋಡಿದ ತಕ್ಷಣ ನಾವು ಅದು ಘನ ಅಂತ ಫೈಂಡ್ ಔಟ್ ಮಾಡಿದ್ವಿ ಅಂದ್ರೆ ಸೊ ನಾವು ಈಸಿಯಾಗಿ ಲಾಜಿಕ್ ನ ಬ್ರೇಕ್ ಮಾಡ್ಬೋದು. ಸೊ ಅಟ್ಲೀಸ್ಟ್ ನಾವು 1 ರಿಂದ 15 ರವರೆಗಿನ ಘನಗಳನ್ನ ನಾವು ಜ್ಞಾಪಕ ಇಟ್ಕೊಂಡ್ವಿ ಅಂದ್ರೆ ನಾವು ಈಸಿಯಾಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ನಾವು 1-2 ಕ್ವಶನ್ಸ್ ಅನ್ನ ನಾವು ಯಾವ ತರ ಕ್ವಶನ್ಸ್ ಫಾರ್ಮೇಶನ್ ಆಗ್ತದೆ ಅನ್ನೋದನ್ನ ಈ ಒಂದು ಇದರಲ್ಲಿ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಈ ತರ ಕೊಟ್ಟಿರ್ತಾನೆ ನಾವು 2 is related to 10, then 3 is related to 28. so 4 is related to what? ಈ ತರ ಕ್ವಶನ್ಸ್ ಅನ್ನ ಹಲವಾರು ಬಾರಿ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ನಲ್ಲಿ ಬರ್ತಕ್ಕಂತ SSC, RRB ಮತ್ತೆ ಬ್ಯಾಂಕಿಂಗ್ ಅಲ್ಲಿ ಈ ತರ ಕ್ವಶನ್ಸ್ ಅನ್ನ ಕೇಳಿದಾನೆ. ಸೊ 2 ಏನಾಗಕತ್ತತಿ? ಸಾರಿ 2 is related to 9. ಸೊ 2 ಏನಾಗಕತ್ತತಿ? 9 ಆಗಾಕತ್ತತಿ. 3 ಏನಾಗಕತ್ತತಿ? 28 ಆಗಾಕತ್ತತಿ. ಸೊ 4 ರಿಲೇಟೆಡ್ ಟು ವಾಟ್? ಸೊ ಈ ತರ ಕ್ವಶನ್ಸ್ ಸುಮಾರು ಸರಿ ಎಕ್ಸಾಮಿನೇಷನ್ ಒಳಗ ಕೇಳಿದಾನೆ. ಸೊ ಇದನ್ನ ಯಾವ ತರ ಬಿಡಿಸೋದು? ಸೊ ನೋಡ್ರಿ, 2 ಮತ್ತು 9ಕ್ಕೆ ಸಂಬಂಧ ಏನೈತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. 3 ಮತ್ತು 28ಕ್ಕೆ ಏನ್ ಸಂಬಂಧ ಫೈಂಡ್ ಔಟ್ ಮಾಡೋಣ. ಸೊ 2 9 ಆಗ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ 2ಕ್ಕೆ ನಾವು ಎಷ್ಟು ಆಡ್ ಮಾಡ್ಬೇಕ್ರಿ? 7 ಆಡ್ ಮಾಡ್ಬೇಕು. ಹೌದಾ? 2 + 7 becomes 9. ಇದು ಒಂಥರ ಲಾಜಿಕ್ ಇರ್ಬೋದಲ್ಲ. ಸೊ ಚೆಕ್ ಮಾಡೋಣ. ಮತ್ತೆ 3 28 ಆಗ್ಬೇಕಂದ್ರೆ ಪ್ಲಸ್ 25 ಆಡ್ ಮಾಡ್ಬೇಕು. ಸೊ ಈ ಅಡಿಷನ್ ಲಾಜಿಕ್ ನಮಗೆ ಹೊಂದಿಲ್ಲ. ಸೊ ಇಲ್ಲಿ 7 ಆಡ್ ಮಾಡಕತ್ತಿ, ಇಲ್ಲಿ 25 ಆಡ್ ಮಾಡಕತ್ತಿ. ಸೊ ಇದು ಹೊಂದಿಲ್ಲ. ಸೊ ಇದು ಯಾವ ತರ ಇರ್ಬೋದ್ರಿ? ಇದು ಯಾವ ತರ ಇರ್ಬೋದು? ನೆಕ್ಸ್ಟ್ ಸೊ ಈ 9ನ ಸಂಖ್ಯೆನ ಗಮನಿಸ್ರಿ. 9ನ ಸಂಖ್ಯೆ 2ರ ಘನಕ್ಕೆ ಸಮೀಪ ಐತಿ. ಹೌದಾ? 2ರ ಘನ ಎಷ್ಟು? 8. 8 ಏನಾಗ್ಯದ? 9. ಸೊ 8 + 1 ಆಗ್ಯದ ಅನ್ಕೋರಿ. ನೆಕ್ಸ್ಟ್ 28 ಅನ್ನೋ ಸಂಖ್ಯೆ ಏನೈತಿ ನೋಡ್ರಿ, ಇದು 3ರ ಘನಕ್ಕೆ ಸಮೀಪದ ಅಂದ್ರೆ 27 + 1 ಐತಿ. ಹೌದಾ? ಸೊ ಇಲ್ಲಿ ಏನಾಗ್ಯದ? ನೀವು ಎರಡನ್ನ ಗಮನಿಸಬಹುದು. ಫಸ್ಟ್ ಸಂಖ್ಯೆ ಏನೈತಲ್ಲ ಅದರ ಘನ ಸಂಖ್ಯೆ +1 ಮಾಡಿದಾನೆ. ಸೊ ಇಲ್ಲಿ ನೋಡ್ರಿ, ಮೊದಲ ಸಂಖ್ಯೆ ಏನೈತಲ್ಲ ಅದರದ ಘನ ಬರ್ದಾನೆ. ಕ್ಯೂಬ್ ಆಫ್ ಎ ನಂಬರ್ ಬರ್ದ +1 ಮಾಡ್ಯಾನ. ಸೊ
2 ಏನ್ ಮಾಡ್ಯಾನವ 2q ಪ್ಲಸ್ 1 ಮಾಡ್ಯಾನ. ಇಲ್ಲಿ ಏನ್ ಮಾಡ್ಯಾನ 3 ಏನ್ ಮಾಡ್ಯಾನವ 3q ಪ್ಲಸ್ 1 ಮಾಡ್ಯಾನ. ಸೊ ರಿಲೇಷನ್ ಏನಾಗ್ತದ ಅಂದ್ರ ರಿಲೇಷನ್ ಯಾವ ತರ ಐತಂದ್ರ n ಈಸ್ ಬಿಕಮಿಂಗ್ nq ಪ್ಲಸ್ 1 ಹೌದಾ. ಸೊ n ಈಸ್ ಬಿಕಮಿಂಗ್ nq ಪ್ಲಸ್ 1. ಸೊ ಎರಡು ಕಡೆ ಸೇಮ್ ರಿಲೇಷನ್ ಬರ್ಬೇಕು ಅಂದಾಗಷ್ಟೇ ರಿಲೇಷನ್ ಸ್ಯಾಟಿಸ್ಫೈ ಅಂತ ತಗೋಬೇಕು ನಾವು. ಸೊ ಇಲ್ಲಿ ಏನಾಗಕತ್ತೈತಿ n ಜಗದಾಗ ಏನೈತಿ 4 ಐತಿ, ಅದೇನಾಗಬೇಕು ನಮಗ nq ಪ್ಲಸ್ 1 ಆಗ್ಬೇಕಾ. ಅಂದ್ರೆ ಏನಾಗ್ಬೇಕ್ರಿ 4q ಪ್ಲಸ್ 1 ಅಂದ್ರೆ 4q ಅಂದ್ರೆ 64 ಪ್ಲಸ್ 1 ಅಂದ್ರೆ 65 ಇಸ್ ದಿ ಆನ್ಸರ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 65. ಈ ತರನಾದಂತಹ ಕ್ಯೂಬ್ ಆಧಾರಿತ ಕ್ವಶನ್ಸ್ ಫಾರ್ಮೇಶನ್ ಆಗ್ತಾವ. ಸೊ ನಮಗ ಕ್ಯೂಬ್ ನಂಬರ್ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ ನಾವು ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡಕ ಆಗತ್ತ. ಸೊ ಆಡ್ ಒನ್ ಔಟ್ ಕ್ವಶನ್ಸ್ ಕೇಳ್ತಾನ. ಯಾವ ತರ ಕೇಳ್ತಾನ್ರಿ 28 9 28 9 ಸಾರಿ 28 27 8 64 ಈ ತರ ಕ್ವಶನ್ಸ್ ನ ಫಾರ್ಮೇಶನ್ ಮಾಡಿರ್ತಾನ. ಸೊ ಇದ್ರಾಗ ಆಡ್ ಒನ್ ಔಟ್ ಯಾವ್ದು ಅನ್ನೋದನ್ನ ಫೈಂಡ್ ಔಟ್ ಮಾಡೋದು ಕೇಳ್ತಾನ. ಆಡ್ ಒನ್ ಔಟ್ ಅಂದ್ರ ಇದ್ರಾಗ ಮೂರು ಒಂದೇ ತರ ಇರ್ತಾವ, ಒಂದೇ ಸಪ್ರೇಟ್ ಇರ್ತೈತಿ, ಅದು ಯಾವ್ದು ಅನ್ನೋದನ್ನ ಫೈಂಡ್ ಮಾಡಂತ ಕೇಳ್ತಾನ. ಸೊ ಅದನ್ನ ಯಾವ ತರ ಮಾಡೋದು ಏನ್ ನೋಡ್ರಿ 28 27 8 64 4 ಸಂಖ್ಯೆ ಕೊಟ್ಟನವ. ಇಲ್ಲಿ ನಾವು ಗಮನಿಸಬಹುದು 27 ಅಂತಕ್ಕಂಥ ಸಂಖ್ಯೆನ ನಾವು ನೋಡುತ್ತೀವಿ. ನಮ್ಗೆ ಯಾವ ವಿಜುವಲೈಸೇಷನ್ ಬರ್ಬೇಕು ಇದು ಕ್ಯೂಬ್ ಆಫ್ 3 ಬರ್ಬೇಕ್ರಿ. ನಮಗ 9 ಬಂತಂದ್ರೆ ಸ್ಕ್ವೇರ್ ಆಫ್ 3 ಐತೆ ಅನ್ನೋದು ಬರ್ಬೇಕು. 16 ಅನ್ನೋ ಸಂಖ್ಯೆ ಬಂತಂತ ತಿಳ್ಕೊರಿ ಅದು ಸ್ಕ್ವೇರ್ ಆಫ್ 4 ಅಂತ ಬರ್ಬೇಕು. ಇದು ಸ್ಕ್ವೇರ್ ಲಾಜಿಕ್ ಒಳಗ. ಕ್ಯೂಬ್ ಲಾಜಿಕ್ ಒಳಗ 3 4 3 ಅಂತ ಬಂತಂತ ತಿಳ್ಕೊರಿ ಅದು ಕ್ಯೂಬ್ ಆಫ್ 7 ಅಂತ ಬರ್ಬೇಕು. ಈ ತರ ನಾವು ಲಾಜಿಕ್ ನ ಬ್ರೇಕ್ ಮಾಡಿದಾಗ ಅಷ್ಟ ನಮ್ಗೆ ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡಕ್ ಆಗ್ತೈತಿ. ಸೊ 27 ಅಂದ್ರೆ 3 ಕ್ಯೂಬ್ ಹೌದಾ, ಇದನ್ನ 3 ಕ್ಯೂಬ್ ಅಂತ ಬರೀಬಹುದು ನಾವು. ನೆಕ್ಸ್ಟ್ 8 ಇದು 2 ಕ್ಯೂಬ್. ನೆಕ್ಸ್ಟ್ 64 ದಟ್ ಈಸ್ 4 ಕ್ಯೂಬ್. ಸೊ 28 ಇಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಹೌದಾ, ಈ ಯಾವ ಸಂಖ್ಯೆ ಕ್ಯೂಬ್ ಅಲ್ಲ ಇದೆ ಹೌದಾ. ಸೊ ಇಲ್ಲಿ ಕೊಟ್ಟಂತ 4 ಸಂಖ್ಯೆ ಒಳಗಡೆ ಇವು 3 ಕ್ಯೂಬ್ ನಂಬರ್ಸ್ ಅದಾವು, ಇದು ಇಲ್ಲ. ಸೊ ನಮ್ಮ ಆನ್ಸರ್ ಏನ್ರಿ 28. ಇಲ್ಲಿ ಗುಂಪಿಗೆ ಸೇರಿದ ಸಂಖ್ಯೆ ಯಾವುದು 28. ಸೊ ಈ ತರ ಕ್ವಶನ್ಸ್ ಫಾರ್ಮ್ ಆಗ್ತಾವ ಕ್ಯೂಬ್ ಆಫ್ ಎ ನಂಬರ್ ರಿಲೇಟೆಡ್. ಸೊ ನೆಕ್ಸ್ಟ್ ಯಾವ ತರ ಕೇಳ್ತಾನಂದ್ರೆ ಸೆಟ್ ಆಧಾರಿತ ಕ್ವಶನ್ಸ್ ನ ಕೇಳ್ತಾನ. ಫಾರ್ ಎಕ್ಸಾಂಪಲ್ 2 4 8 ದೆನ್ 4 16 64 ದೆನ್ 6 36 ಡ್ಯಾಶ್ ಈ ತರ ಕ್ವಶನ್ಸ್ ನ ಕೇಳ್ತಾನ. ಅಲ್ಲಿ ಏನಂದ್ರ ಮೊದಲು ಎರಡು ಏನ್ ಸೆಟ್ ಅದಲ್ಲ ಈ ಎರಡು ಸೆಟ್ ನ ರಿಲೇಷನ್ ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ಈ ಕೊಟ್ಟಂತ ಕ್ವಶನ್ಸ್ ಗೆ ಆ ರಿಲೇಷನ್ ನಾವು ಅಪ್ಲೈ ಮಾಡ್ಬೇಕು ಹೌದಾ. ಸೊ ಇಲ್ಲಿ ನೋಡ್ರಿ ಇಲ್ಲೇನ್ ಬರ್ದಾನ ನಾವು 2 4 8 ನ ಅನಲೈಸ್ ಮಾಡೋಣ. 2 4 8 ನ ಅನಲೈಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ 2 4 ಆಗೈತಲ್ಲ. ಸೊ ಬಹುಶಃ ಡಬಲ್ ಮಾಡ್ಯಾನ ಅನ್ಕೊಳ್ಳೋಣ. 2ನ್ನ 2ರಿಂದ ಗುಣಿಸಿದಾನೆ ಎಟ್ಟಿಟ್ವಿ ಇರೋಲ್ಲಕ. ನೆಕ್ಸ್ಟ್ 4 8 ಆಗೈತಲ್ಲ. ಸೊ ಅದನ್ನು ಮತ್ತೆ 2ರಿಂದ ಗುಣಿಸಿದಾನ ಅನ್ಕೊಂಡು ಹೌದಾ. ಸೊ ರಿಲೇಷನ್ ಒಂದಾಗತೈತಿ 2 4 ಆಗತೈತಿ. 4 2 ಸಲ 4 2 into 2 is 4 4 into 2 is 8. ನೆಕ್ಸ್ಟ್ ಈ ರಿಲೇಷನ್ ಎರಡು ಸೇಮ್ ಇರ್ಬೇಕು ಹೌದಾ. ಸೊ ಇಲ್ಲಿ ಯಾವ ತರ ಆಗತೈತಿ ನೋಡ್ರಿ 4 16 64 ಐತೆ. 4ನ್ನ 2ರಿಂದ ಗುಣಿಸಿದಾಗ 8 ಬರ್ಬೇಕಿತ್ತು, ಬಟ್ 16 ಬರಾಕತೈತಿ. ಸೊ ಈ ರಿಲೇಷನ್ ಇಲ್ಲಿ ಬಂದಂತ ರಿಲೇಷನ್ ಇಲ್ಲೇ ಹೊಂದವಲ್ದು. ಸೊ ಇದೇನೈತಿ ನಾವ್ ಇದನ್ನ ಇನ್ನೊಂದ್ ತರ ಥಿಂಕ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಏನಾಗತೈತಿ 2 ಇದ್ 4 ಆಗತೈತಿ ಅಂದ್ರೆ 4 ಅನ್ನೋದು 2ರ ವರ್ಗ ಹೌದಾ. ಸೊ ಆ ತರ ಥಿಂಕ್ ಮಾಡ್ಬೇಕು. ಇಲ್ಲೇ 2 ಐತಲ್ಲ ಇದು 2ರ ವರ್ಗ ಆಗೈತಿ. 8 ಏನಾಗೈತ್ರಿ 2ರ ಘನ ಆಗೈತಿ ಹೌದಾ. ಸೊ ಇಟ್ ಈಸ್ 2 ಕ್ಯೂಬ್. ಸೊ ಇಲ್ಲಿ ಬರೋಣ ಈಗ. ನೆಕ್ಸ್ಟ್ ನೋಡ್ರಿ ಇಲ್ಲೇ ಇದು 4 16 ಅನ್ನೋದೇನು 4ರ ವರ್ಗ. ಸೊ ಇಟ್ ಈಸ್ ಸ್ಕ್ವೇರ್ ಆಫ್ 4. ನೆಕ್ಸ್ಟ್ 64 ಅಂದ್ರೆ ಏನ್ರಿ 4ರ ಘನ. ಇಟ್ ಈಸ್ ಕ್ಯೂಬ್ ಆಫ್ 4. ಸೊ ಇಲ್ಲಿ ಏನ್ ರಿಲೇಷನ್ ಆಗಕತ್ತೈತಿ n to the power 2 n to the power 3 ಅಂದ್ರ n ಸ್ಕ್ವೇರ್ ಆಫ್ n ಕ್ಯೂಬ್ ಆಫ್ n. ಈ ತರ ರಿಲೇಷನ್ ಇಲ್ಲಿ ಫಾರ್ಮ್ ಆಗಕತ್ತೈತಿ.
ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿ ಹಿಯರ್ ಇದು ಆರ್ ಐತಿ, ಇದು ಆರರ ವರ್ಗ ಐತಿ, ಹೌದಾ? ಸೊ ಆರರ ವರ್ಗ ಐತಿ. ಸೊ ಏನಾಗ್ಬೇಕು ನಮ್ಗೆ ನೆಕ್ಸ್ಟ್ ಆರರ ಕ್ಯೂಬ್ ಆಗ್ಬೋದು. 6 ಕ್ಯೂಬ್ ಅಂದ್ರೆ ಏನ್ರಿ? 1 2 2 1 6, ಹೌದಾ? 216 ಆರರ ಘನ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 216. ಸೊ ಈ ತರ ಕ್ವಶನ್ಸ್ ನಮ್ಮ ಘನಗಳ ಆಧಾರದ ಮೇಲೆ ಕ್ಯೂಬ್ ಆಫ್ ನಂಬರ್ಸ್ ಮೇಲೆ ಫಾರ್ಮೇಶನ್ ಆಗ್ತವೆ. ಸೊ ನಮ್ಗೆ ಯಾವುದೋ ಒಂದು ಕೊಟ್ಟಂತ ಸಂಖ್ಯೆ, ಈಗ ನಾವು ಇದನ್ನ ಸ್ಕ್ವೇರ್ ಅಂತ ಕಂಡಿಡಿದ್ವಿ, ಇದನ್ನ ಕ್ಯೂಬ್ ಅಂತ ಕಂಡಿಡಿದ್ವಿ, ಇದನ್ನ ಸ್ಕ್ವೇರ್ ಅಂತ ಕಂಡಿಡಿದ್ವಿ, ಇದನ್ನ ಕ್ಯೂಬ್ ಅಂತ ಕಂಡಿಡಿದ್ವಿ, ಹೌದಾ? ಇದು ಸ್ಕ್ವೇರ್ ಅಂತ ನಾವು ವಿಜುವಲೈಸೇಷನ್ ಮಾಡಿದ್ವಿ, ಇದು ಕ್ಯೂಬ್ ಅಂತೇಳಿ ವಿಜುವಲೈಸೇಷನ್ ಮಾಡಿದ್ವಿ. ಸೊ ಅವಾಗ ಮಾತ್ರ ನಾವು ಇದನ್ನ ಬ್ರೇಕ್ ಮಾಡಕ್ ಐತೆ. ಇಲ್ಲ ಅಂದ್ರೆ ನೋಡ್ರಿ, ಈ ತರ ಒಂದೊಂದಿಷ್ಟು ಸ್ಟೂಡೆಂಟ್ಸ್ ಈ ತರ ಮಾಡ್ಕೊಂತ ಕುಂತ ಬಿಟ್ಟಿರ್ತಾರ, ಟೈಮ್ ಭಾಳ ಹೋಗ್ತತಿ. ಸೊ ಇರೋದೇ ನಮ್ಗ ಲೆಸ್ ದ್ಯಾನ್ 1 ಮಿನಿಟ್ ಇರ್ತತಿ. ಸೊ 2ಕ್ಕೆ 2 ಕೂಡ್ಸಿದ, ನೆಕ್ಸ್ಟ್ 4ಕ್ಕೆ 4 ಕೂಡ್ಸಿದ. ಸೊ ಈ ತರ ಎಡಿಷನ್ ಮಾಡ್ಕೊಂತ ಕೊಟ್ಟಿರ್ತಾರ. 4ಕ್ಕೆ 12 ಕೂಡ್ಸಿನ, ಇಲ್ಲಿ 16ಕ್ಕೆ ಸಮಥಿಂಗ್ ಕೂಡ್ಸಿದ. ಸೊ ಈ ತರ ಮಾಡ್ಕೊಂತ ಕುಂತಾಗ ಲಾಜಿಕ್ ತಿಳಿಯಲ್ಲ. ಸೊ ಟೈಮ್ ಈ ಪ್ರಶ್ನೆ ಕೊಡ್ಬೇಕಾದಂತ ಟೈಮ್ ಹೋಗ್ಬಿಟ್ಟಿರ್ತದೆ. ಸೊ ನಾವು 4 8 ಅಂತಕ್ಕಂಥ ಸಂಖ್ಯೆ ಬಂದಾಗ, 16 64 ಅಂತಕ್ಕಂಥ ಸಂಖ್ಯೆ ಬಂದಾಗ ನಮ್ ತಲೆಯಲ್ಲಿ ಸ್ಕ್ವೇರ್ ಆಫ್ ಎ ನಂಬರ್ ಕ್ಯೂಬ್ ಆಫ್ ಎ ನಂಬರ್ ಲಾಜಿಕ್ ಐತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಹೌದಾ? ಸೊ ಈ ತರ ಕಾನ್ಸೆಪ್ಟ್ ಮೇಲೆ ನಮ್ಮ ಎಕ್ಸಾಮಿನೇಷನ್ ಒಳಗಡೆ ಕ್ವಶನ್ಸ್ ಬರ್ತಾವೆ. ಸೊ ದೇರ್ ಫೋರ್ ಕ್ಯೂಬ್ ಆಫ್ ಎ ನಂಬರ್ ಬಗ್ಗೆ ನಮಗ ನಾಲೆಜ್ ಇರಬೇಕು. ಸೊ ಸಮ್ಟೈಮ್ಸ್ ಯಾವ ತರ ಕೇಳ್ತಾನಂದ್ರ ರಿಲೇಷನ್ ನಾವು ಏನ್ ಬೇಕಾದ್ ಮಾಡಬಹುದು. ಎನ್ ಬಿಕಮಿಂಗ್ ಎನ್ ಕ್ಯೂಬ್ ಮೈನಸ್ ಎನ್ ಅಂತ ಮಾಡ್ಬೋದು. ಎನ್ ಏನ್ ಮಾಡ್ಬೋದವ? ಎನ್ ಕ್ಯೂಬ್ ಪ್ಲಸ್ ಎನ್ ಅಂತ ಮಾಡ್ಬೋದು. ಎನ್ ಏನ್ ಮಾಡ್ಬೋದವ? ಎನ್ ಸ್ಕ್ವೇರ್ ಪ್ಲಸ್ ಎನ್ ಕ್ಯೂಬ್ ಅಂತ ಮಾಡ್ಬೋದು. ಸೊ ಎನ್ ಏನ್ ಮಾಡ್ಬೋದು? ಎನ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಕ್ಯೂಬ್, ಈ ತರ ರಿಲೇಷನ್ ಫಾರ್ಮ್ ಆಗ್ಬೋದು. ಸೊ ನಾವು ಕೊಟ್ಟಂತದ್ರ ಸಂಖ್ಯೆಯಲ್ಲಿ ಫಸ್ಟ್ ರಿಲೇಷನ್ ಫೈಂಡ್ ಔಟ್ ಮಾಡ್ಬೇಕು. ಕೊಟ್ಟಂತ ಸಂಖ್ಯೆ ರಿಲೇಷನ್ ಫೈಂಡ್ ಔಟ್ ಮಾಡಿದ್ಮೇಲೆ ನಾವು ಆನ್ಸರ್ ನ ಫೈಂಡ್ ಔಟ್ ಮಾಡಕ್ಕಾಗೋದು. ನಾವು ರಿಲೇಷನ್ ಅನ್ನ ಮೊದಲ ಫೈಂಡ್ ಮಾಡ್ಬೇಕು. ಸೊ ರಿಲೇಷನ್ ಫೈಂಡ್ ಮಾಡ್ಬೇಕಂದ್ರ ನಮಗ ಈ ಸಂಖ್ಯೆಗಳ ಕ್ಯೂಬ್ಸ್ ಗುರ್ತಿರ್ಬೇಕು. ಸೊ ಕ್ಯೂಬ್ಸ್ ನ ಆಧಾರದ ಮೇಲೆ ಕ್ವಶನ್ಸ್ ಇತ್ತಂದ್ರ ನಾವು ಅದನ್ನ ಈ ಸಂಖ್ಯೆಗಳು ಗುರ್ತಿದ್ರೆ ಮಾತ್ರ ನಾವು ಇದು ಕ್ಯೂಬ್ ಮೇಲೆ ಐತೆ ಅನ್ನೋದನ್ನ ಬ್ರೇಕ್ ಮಾಡಕ ಸಾಧ್ಯ ಆಗ್ತೈತಿ, ಹೌದಾ? ಸೊ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಏನ್ ನೋಡಿದ್ವಿ? ಸ್ಕ್ವೇರ್ ಆಫ್ ಎ ನಂಬರ್ ಮೇಲೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇದು ಕ್ಯೂಬ್ ಆಫ್ ಎ ನಂಬರ್ಸ್ ಮೇಲೆ ನಾವು ಇವತ್ತಿನ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಿದ್ವಿ. ಸೊ ಅಟ್ಲೀಸ್ಟ್ ನಾವು 1 ರಿಂದ 15 ಒಳಗಡೆ ಕ್ಯೂಬ್ ನ ನಾವು ನೆನಪಿಟ್ಕೋಬೇಕು, ಹೌದಾ? ಸೊ ಇಷ್ಟು ಇಂಪಾರ್ಟೆಂಟ್ ನಾವು ನೆನಪಿಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಎಷ್ಟೋ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ಬೋದು. ಆಮೇಲೆ ಸ್ಕ್ವೇರ್ ಆಫ್ ಎ ನಂಬರ್ ಮೇಲೆ ಇದೇ ಟೈಪ್. ಸೊ ಅಲ್ಲಿ ನಾವು 1 ರಿಂದ ಅಟ್ಲೀಸ್ಟ್ 30 ವರೆಗೂ ನೆನಪಿಟ್ಕೋಬೇಕು. ಇಲ್ಲಿ ಅಟ್ಲೀಸ್ಟ್ ನಾವು 1 ರಿಂದ 15 ವರೆಗೂ ನೆನಪಿಟ್ಕೊಂಡ್ರೆ ನಾವು ಕ್ಯೂಬ್ ಆಫ್ ಎ ನಂಬರ್ ಮೇಲೆ ಆಧಾರಿತವಾದ ಕ್ವಶನ್ಸ್ ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವುದೇ ಒಂದು ಸಂಖ್ಯೆಯನ್ನು ನಾವು ನೋಡಿದ ತಕ್ಷಣ ಅದು ಗುರ್ತಾಗ್ಬೇಕು ನಮಗೆ. ಓ ಇದು ಕ್ಯೂಬ್ಸ್ ರಿಲೇಟೆಡ್ ಐತಿ, ಇದು ಸ್ಕ್ವೇರ್ ರಿಲೇಟೆಡ್ ಐತಿ ಅಂತೇಳಿ ಗುರ್ತಾದಾಗ ನಾವು ಲಾಜಿಕ್ ನ ಇಮಿಡಿಯೇಟ್ ಆಗಿ ಫೈಂಡ್ ಮಾಡ್ಬೋದು. ಬಟ್ ನಮಗೆ ಕ್ಯೂಬ್ ಆಫ್ ಎ ನಂಬರ್ ಸ್ಕ್ವೇರ್ ಆಫ್ ಎ ನಂಬರ್ ಅಂದ್ರನ ಗೊತ್ತಿಲ್ಲ, ಆ ನಂಬರ್ ನಮಗ ಪರಿಚಯ ಇಲ್ಲ ಅಂದಾಗ ನಾವು ಆ ನಂಬರ್ ನ ಬ್ರೇಕ್ಔಟ್ ಮಾಡಕ್ಕಾಗಲ್ಲ, ಕೊಟ್ಟಂತ ಲಾಜಿಕ್ ನ ಬ್ರೇಕ್ಔಟ್ ಮಾಡಕ್ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ನಮ್ಗೆ ಇಷ್ಟು ಕ್ಯೂಬ್ಸ್ ಬಗ್ಗೆ ರಫ್ ಐಡಿಯಾ ಇತ್ತಂದ್ರೆ ಸೊ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು, ಹೌದಾ? ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೋಡೋಣ, ಪ್ರೈಮ್ ನಂಬರ್ ಬಗ್ಗೆ ನೋಡೋಣ, ಆಮೇಲೆ ಡಿಜಿಟಲ್ ಸಮ್ ಲಾಜಿಕ್ ಬಗ್ಗೆ ನೋಡೋಣ, ಆಮೇಲೆ ಡಿವಿಸಿಬಿಲಿಟಿ ರೂಲ್. ಇದು ವೆರಿ ಇಂಪಾರ್ಟೆಂಟ್ ರೂಲ್. ಡಿವಿಷನ್ ಮಾಡೋ ಮುಂದಾಗ ಯಾವ ನಂಬರ್ ಇಂದ ಡಿವೈಡ್ ಆಗ್ತದೆ ಅನ್ನೋದನ್ನ ನಾವು ಈಸಿಲಿ ಫೈಂಡ್ ಔಟ್ ಮಾಡ್ತಕ್ಕಂಥ ರೂಲ್, ಅದನ್ನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಕ್ಲಾಸ್ ಒಳಗೆ ನಾವೇನ್ ನೋಡಿದ್ವಿ? ಕ್ಯೂಬ್ ಆಫ್ ಎ ನಂಬರ್ ನೋಡಿದ್ವಿ, 1 ರಿಂದ 15 ಘನಸಂಖ್ಯೆಗಳನ್ನ ನೋಡಿದ್ವಿ, ಆಮೇಲೆ ಒಂದಿಷ್ಟು ಯಾವ ತರ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನಾವಿಲ್ಲೇ ನೋಡಿದ್ವಿ. ಸೊ ನೆಕ್ಸ್ಟ್ ಎಲ್ಲಾ ನಾವು ಕಾನ್ಸೆಪ್ಟ್ ಆದ್ಮೇಲೆ ನಾವು ಲಾಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ SSC ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್, ಆಮೇಲೆ ಬ್ಯಾಂಕಿಂಗ್ ನಾಗ ಕೇಳಿರುವಂತ ಕ್ವಶನ್ಸ್, ಆಮೇಲೆ ರೈಲ್ವೆ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ನ ಸಪರೇಟ್ ಆಗಿ ನಾವೇನ್ ಮಾಡೋಣ? ಸಾಲ್ವ್ ಮಾಡೋಣ. ಫಸ್ಟ್ ಬಿಫೋರ್ ಗೋಯಿಂಗ್ ಟು ಕ್ವಶನ್ಸ್ ನಾವೇನ್ ಮಾಡ್ಬೇಕು? ಕಾನ್ಸೆಪ್ಟ್ ತರೋ ಆಗಿದ್ವಿ ಅಂದ್ರೆ ನಾವು ಕ್ವಶನ್ಸ್ ನೋಡಿದಾಗ ನಮ್ಮ ಥಿಂಕಿಂಗ್ ಮಟ್ಟ ಬೆಳೆದಿರ್ತವ್ರ, ನಾವು ಥಿಂಕ್ ಮಾಡ್ಬೋದು. ಅಟ್ಲೀಸ್ಟ್ ಈ ಕ್ವಶನ್ಸ್ ಈ ಆಧಾರಿತ ಮ್ಯಾಗ ಐತಿ, ಇದು ಸ್ಕ್ವೇರ್ ಮೇಲೆ ಡಿಪೆಂಡ್ ಐತಿ, ಪ್ರೈಮ್ ನಂಬರ್ ಮೇಲೆ ಡಿಪೆಂಡ್ ಐತಿ ಅನ್ನೋದನ್ನ ನಾವು ಥಿಂಕ್ ಮಾಡ್ಬೇಕು. ಹಂಗೆ ನಾವು ಡೈರೆಕ್ಟ್ ಕ್ವಶನ್ಸ್ ಹೋದ್ರೆ ನಾವು ಯಾವ್ದು ಥಿಂಕ್ ಮಾಡ್ಬೇಕು, ಯಾವ್ದನ್ನ ಹೆಂಗ್ ಥಿಂಕ್ ಮಾಡ್ಬೇಕು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ದೇರ್ ಫಾರ್ ನಾವು ಫಸ್ಟ್ ಸ್ಕ್ವೇರ್ ಆಫ್ ಎ ನಂಬರ್, ಕ್ಯೂಬ್ ಆಫ್ ಎ ನಂಬರ್, ಪ್ರೈಮ್ ನಂಬರ್ ಲಾಜಿಕ್, ಡಿಜಿಟಲ್ ಸಮ್ ಲಾಜಿಕ್, ಆಮೇಲೆ ಡಿವಿಸಿಬಿಲಿಟಿ, ಆಮೇಲೆ ಸಿಂಪಲ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದರೆಲ್ಲ ತಿಳ್ಕೊಂಡ್ರೆ ನಮಗ ಕ್ವಶನ್ ಸಾಲ್ವ್ ಮಾಡಕ
ಈಸಿ ಆಗ್ತೈತಿ. ಹೌದಾ? ನಾವು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಪ್ರೈಮ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಆಲ್.